ತಾ ಚಿತ್ತ ಚಿತ್ತ ಜಿಂಗ್ ತಾ ತತ್ತ ಜಿಂಗ್ ತಾ ತಾ ಚಿತ್ತ ಚಿತ್ತ ಜಿಂಗ್ ತಾ ತತ್ತ. ಏನ್ ಮೇಡಮ್ ಇದು ಜಿಂಗ್ ತಾಕಕ್ ಬಂದಿದ್ಯಾ? ನೀನ್ ಗಾಬರಿ ಆಗ್ಬಿಟ್ಟೆ ಕಣೆ. ನಾನು ನಿಜವಾಗ್ಲೂ ನೀನ್ ಬರೋದ್ ನೋಡ್ಬಿಟ್ಟು ಹಂಗೆ ಮತ್ತೆ ನಾವು ಬಂದ್ರೆ ಫುಲ್ ಸದ್ ಮಾಡ್ಕೊಂಡು ಬರ್ತೀವಮ್ಮ. ನನ್ಗಿಂತ ಮುಂಚೆ ಬಂದು ಎಲ್ಲ ಹೆಚ್ಕೊಂಡು ನಿಂದು ಏನ್ ಅವಸ್ಥೆ ಇದೀವತ್ತು? ಅವಸ್ಥೆ ಅಲ್ಲ ಕಣೆ, ಯಾವಾಗ ನೋಡಿದ್ರು ಸ್ವೀಟ್ ಮಾಡ್ಕೊಡು, ಖಾರ ಮಾಡ್ಕೊಡು, ಕರ್ದಿದ್ ಮಾಡ್ಕೊಡು ಇದೇ ಆಗೋಯ್ತಲ್ಲ. ಇವತ್ತು ಸ್ವಲ್ಪ ಹುಳಿಯಾಗಿರೋದೊಂದು ಗೊಜ್ಜು ಹೇಳ್ಕೊಡ್ತೀನಿ. ಒಂದ್ ನಿಮಿಷ, ಫಸ್ಟ್ ನಮ್ಮ ಆಡಿಯನ್ಸ್ ಮಾತಾಡ್ಸ್ಬಿಡ್ತೀನಿ, ಆಮೇಲೆ ಅವ್ರು ಬೇಜಾರು ಮಾಡ್ಕೊಡ್ತಾರೆ. ನಿಮ್ಮೆಲ್ಲರಿಗೆ ಇವತ್ತಿನ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮ ನಂದಿನಿ ಮಾಡುವ ಹಾಡಿ ವೆಲ್ಕಮ್. ಸೊ ಏನೋ ಏನೋ ಹುಳಿ ಹುಳಿ ಉಪ್ಪು ಖಾರ ಖಾರ ಏನದು ಏನೋ ಅಲ್ಲ ಸ್ವೀಟ್ ಸ್ವೀಟಾ ಏನದು? ಅದೇ ಉಪ್ಪು ಹುಳಿ ಖಾರ ಎಲ್ಲ ನಿನ್ ಬಾಯಿಗೆ ಏನ್ ರುಚಿ ಬೇಕೋ ಅದನ್ನ ರೆಡಿ ಮಾಡ್ಕೋತಾ ಇದೀನಿ ಇವಾಗ. ಏನದು ಈಗ ಹೆರಳೆಕಾಯಿ ಹೆಚ್ಕೋತಾ ಇದ್ದೀರಾ? ಹೆರಳೆಕಾಯಿ ಗೊಜ್ಜ ಬೈ ಎನಿ ಚಾನ್ಸ್? ಎಸ್. Am I right? Yes. Oh wow, okay. ಯಾಕಂದ್ರೆ ಅದೇ ಹುಣಸೆ ಹಣ್ಣು ಕಾಣಿಸ್ತು ಲೈಟ್ ಆಗಿ, ಅದಕ್ಕೆ. ಇದು ಹೆರಳೆಕಾಯಿ ಕಹಿ ಅನ್ಕೊಂಡೆಲ್ಲ ಬಿಟ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ನಮ್ ವೀಕ್ಷಕರಿಗೆ ತೋರ್ಸೋಣ ಇದ್ರೊಳಗೂ ಎಂತ ಒಳ್ಳೆ ಗೊಜ್ಜು ಮಾಡ್ಬೋದು ಅಂತ ಮೊದ್ಲೇ ರೆಡಿ ಮಾಡ್ಕೊತಾ ಇದ್ದೆ. ಸೂಪರ್. ಸೊ ಹೆರಳೆಕಾಯಿ ಗೊಜ್ಜು ಮಾಡಕ್ಕೆ ಹೆರಳೆಕಾಯಿ ಬಿಟ್ಟು ಬೇರೆ ಏನ್ ಬೇಕು ಅಂತಾನು ಹೇಳ್ಬಿಟ್ರಿ. ಸ್ವಲ್ಪ ಹೇಳ್ತೀವಿ, ಸ್ವಲ್ಪ ಕಾದ್ರೆ ಹೇಳ್ತೀವಿ. ಹೇಳಿ. ಮುಖ್ಯವಾಗಿ ಬೇಕಾಗಿರೋದೇ ಹೆರಳೆಕಾಯಿ. ಅದೇ ಅದು ಬಿಟ್ಟು ಬೇರೆ ಏನ್ ಬೇಕು? ಹೆರಳೆಕಾಯಿ, ಎಣ್ಣೆ, ಬ್ಯಾಡಗೆ ಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಬೆಲ್ಲ, ಹುಣಸೆ ರಸ, ಸಾರಿನ ಪುಡಿ ಹಾಗೂ ಕರಿಬೇವಿನ ಸೊಪ್ಪು. ಏನು ಕಣ್ಣಲ್ಲೇ ಇದ್ ಮಾಡ್ತಿದ್ಯಾ? ಗ್ಯಾಸ್ ಆನ್ ಮಾಡು. ಯಾವುದು ಮಾಡ್ತಾ ಇಲ್ಲ, ಕಣ್ಣಲ್ಲೇ ಹೇಳ್ತಾ ಇದೀನಿ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ. ಆಯ್ತು, ಆನ್ ಮಾಡು. ನಾ ಒಂದ್ ಮಿಸ್ಟೇಕ್ ಮಾಡ್ದೆ ಕಣೆ. ಹೇಳಿಪ್ಪ. ಹೆರಳೆಕಾಯಿ ಹಲೋ, ಎಕ್ಸ್ಕ್ಯೂಸ್ ಮೀ, ಟೆಲ್ ಮೀ. ಹೆರಳೆಕಾಯಿ ಗೊಜ್ಜು ಮಾಡೋಣ. ಅದ್ ಬರೀ ಹೆರಳೆಕಾಯಿ ಗೊಜ್ಜು ಕೊಡ್ತೀನಿ ನಿಂಗೆ ತಿನ್ನಕ್ಕೆ. ಅದ್ರ ಜೊತೆಗೆ ಏನಾರು ಒಂದ್ ಸ್ವಲ್ಪ ಚಪಾತಿನೋ ಅನ್ನನೋ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು. ಅದ್ರ ನೆಕ್ಸ್ಟ್ ರೆಸಿಪಿ ಅಂತದೇನಾರು ಮಾಡ್ಬಿಟ್ರೆ ಆಯ್ತಪ್ಪ. ಅದ್ ಮಾಡಲ್ಲ, ಬೇಡ ಬಿಡಿ. ಅಲ್ಲ ನೀವೇ ಹೇಳ್ಬಿಟ್ಟು ತೂಗೋದು, ಮಗುನೂ ಚೀಟೋದು. ಅಲ್ಲ ನಾನು ಚೂಡ್ತಾ ಏನ್ ಬೇಕು? ಸ್ಪ್ಯಾಚುಲಾ ಕೊಡು. ಇದು ಅದೇ ಒಂಥರ ತಗೋಬೋದಿತ್ತಪ್ಪ. ತಗೊಳ್ಳಿ. ಓಕೆ, ನಿಮ್ಮ ಹತ್ರ ಬಂದ್ಮೇಲೆ ನಾವು ಮಾತಾಡಂಗಿಲ್ಲ. ಒಂದ್ ಸ್ಪೂನ್ ಕೊಡು. ಒಂದು 3 ರಿಂದ 4 ಚಮಚ ಎಣ್ಣೆ ಬಿಟ್ಕೊಳ್ಳಿ. ಏನದು? ಬಾಣ್ಲೆಗೆ ಎಣ್ಣೆ ಬಿಡಿ ಅಂತ. ಆಯ್ತಾಯ್ತಾಯ್ತು, ನೀನ್ ಯಾವ ಭಾಷೆ ಮಾತಾಡ್ತೀಯೋ? ನಾವಂತ ಎಲ್ಲಾ ಕಡೆ ಭಾಷೆಗಳು ಮಾತಾಡ್ತೀವಿ. ಧಾರವಾಡ, ಮಂಡ್ಯ. ಇವಾಗ ಬಂದೆಲ್ಲ ಅರ್ಥ ಆಗ್ಬಿಟ್ಟಿದೆ ಈಗ. ಅದೇ ಮತ್ತೆ ಕಲ್ತ್ಕೋಬೇಕಲ್ಲ ನಾವು. ಆರ್ಟಿಸ್ಟ್ಗಳು ಅಷ್ಟೇ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋರು ಎಷ್ಟು ಜನ ಬಂದಿದ್ದಾರೆ. ಅಂದ್ರೆ ಕನ್ನಡದಲ್ಲೇ ಮಂಗಳೂರು ಆಕ್ಸೆಂಟ್ ಇರೋರು, ಅವರೊಬ್ಬರಂತೂ ಸಖತ್ ಮಜಾ ಕೊಟ್ರು. ಧಾರವಾಡ ಆಕ್ಸೆಂಟ್ ಇರೋರು ಸಹ ಹಾಗೆ. ಈಗ ಸಾಸಿವೆ ಹಾಕೊಳ್ಳೋಣ. ಹಾಕೊಳ್ಳಿ. ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ. ಬ್ಯಾಡಗೆ ಮೆಣಸಿನ್ಕಾಯಿ ನನಗೆ ಇವಾಗ ಅರ್ಥ ಆಗಲ್ಲ, ಕನ್ನಡದಲ್ಲಿ ಮಾತು. ಅಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ ಯಾಕೆ ತಗೋಬೇಕು ಅಂತ. ಒಗ್ಗರಣೆಗೆ ಹಾಕಲ್ವಾ? ಅಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ ಯಾಕೆ ಅಂತ. ವೈ ನಾಟ್ ಗುಂಟೂರು? ಹಾಕ್ ನೋಡು, ಉರ್ಕೊಳ್ಳೋದಷ್ಟೇ. ಅದೇ ಬೇಕಾಗಿದ್ದಿದ್ ಮ್ಯಾಟ್ರ್, ಅಷ್ಟೇ ಬೇಕಾಗಿದ್ದಿದ್ದು. ಈಗ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಓಕೆ, ಕೈಯಲ್ಲೇ ಹಾಕ್ತೀನಿ, ಚಮಚನೂ ತಗೊಳಲ್ಲ. ಉದ್ದಿನ ಬೇಳೆ, ಕಡಲೆಬೇಳೆ. ಓಕೆ, ಯಾಕಂದ್ರೆ ಟ್ರೆಡಿಷನಲ್ ಅಲ್ವಾ, ಸೊ ಸ್ವಲ್ಪ ಕೈ ಅಳತೆ. ಹೌದು, ಮುಖ್ಯ. ಸೊ ಉದ್ದಿನ ಬೇಳೆ, ಕಡಲೆಬೇಳೆ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಹೆರಳೆಕಾಯಿನ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀನಿ. ಇದು ಸಿಪ್ಪೆ ಸಮೇತ ಹೆಚ್ಚಿರೋದು. ಓಕೆ, ಸಣ್ಣ ಮಾಡು. ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತಾ? ಹೌದು, ಹೇರಳವಾಗಿರುತ್ತೆ ಇದ್ರೊಳಗೆ. ಹೇರಳವಾಗಿರುತ್ತೆ ಅಂದ್ರೆ ಜಾಸ್ತಿ ಆಗಿರುತ್ತೆ ಅಂತ. ಹೆರಳೆಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿರುತ್ತೆ. ಈಗ ಓಕೆ, ಹೆರಳೆಕಾಯಿನ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀನಿ. ಇದು ಓಕೆ, ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇದು ಏನಂದ್ರೆ ಕಹಿ ಅಂಶ ಹೋಗುತ್ತೆ. ಹೋಗುತ್ತಾ? ಹೋಗಿದೆ. ಓಕೆ, ಈಗ ಹುಣಸೆ ರಸ ಸ್ವಲ್ಪ ಹಾಕೋಣ ಇದಕ್ಕೆ. ಹುಣಸೆ ರಸ, ಥಿಕ್ ಪಲ್ಪು. ಹೌದು, ಥಿಕ್ ಪಲ್ಪು. ಮತ್ತೆ ಬೆಲ್ಲ, ನಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕಷ್ಟು. ಹೌದು, ಗೊಜ್ಜುಗಳಿಗೆ ಬೇಕೇ ಬೇಕು, ಬೆಲ್ಲ ಬೇಕು. ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಏನಂದ್ರೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲರೂ ಇರ್ಬೇಕಾದ್ರೆ ಎಲ್ಲ ಒಂಚೂರು ಜಾಸ್ತಿನೇ ಬೇಕಾಗತ್ತೆ. ಕರೆಕ್ಟ್ ಅಪ್ಪ. ಸ್ವಲ್ಪ ದೊಡ್ಡೂರಿ ಮಾಡು. ಇದನ್ನ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿದೀವಲ್ಲ, ಈಗ ಚೆನ್ನಾಗಿ ಕುದಿಬೇಕದು. ಓಕೆ, ಏನಂದ್ರೆ ಆ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಆ ಹೆರಳೆಕಾಯ್ದು ರಸ
ಕುಡ್ಕೋಬೇಕು ಚೆನ್ನಾಗಿ. ಕೂಡ್ಕೋಬೇಕು. ಹೆರಳೆಕಾಯಲ್ಲಿ ಬಾತು ಕಲಿಸ್ತಾರ? ಹೌದು, ಅಂದ್ರೆ ಚಿತ್ರಾನ್ನ ತರ ಮಾಡ್ತಾರೆ, ಅಲ್ವಾ? ರಸ ತೆಗೆದ್ಬಿಟ್ಟು. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇವಾಗ ಈ ಹೆರಳೆಕಾಯಿ ಸಿಪ್ಪೆ ಬೇಡ ಅಂದವ್ರು ಏನ್ ಮಾಡ್ತಾರೆ, ಈ ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಹಾಕ್ತಾರಲ್ಲ, ಹಾ. ಅದ್ರ ಜೊತೆಗೆ ಚೆನ್ನಾಗೆ ರಸ ಹಿಂಡ್ ಬಿಡ್ತಾರೆ. ರಸ ಮಾತ್ರ? ರಸ ಮಾತ್ರ. ಓಕೆ. ಬಟ್ ಆ ಟೇಸ್ಟೇ ಬೇರೆ, ಬಟ್ ಈ ರುಚಿ ಚೆನ್ನಾಗಿರುತ್ತೆ. ಓಕೆ. ಇದ್ರ ಜೊತೆಗೆ ಕಿತ್ಲೆ ಹಣ್ಣಿನ ಸಿಪ್ಪೆದು ಗೊಜ್ಜು ಮಾಡ್ಬೋದು. ಇದೇ ತರ? ಸೇಮ್ ಇದೇ ತರ, ಬಟ್ ಕಿತ್ಲೆ ಹಣ್ಣು ಪಲ್ಪ್ ಹಾಕಲ್ಲ, ಬರೀ ಸಿಪ್ಪೆ ಹಾಕ್ತಾರೆ. ಸಿಪ್ಪೆ ಸಿಪ್ಪೆ ಒಳ್ಳೇದಾ ಹೆಲ್ತ್ಗೆ? ಹೌದು. ಯಾಕೆ ಇವಾಗ ನಾವು ಕೇಕ್ಸ್ ಎಲ್ಲ ಮಾಡ್ಬೇಕಾದ್ರೆ ಲೆಮನ್ ರಿಂಡ್, ಆರೆಂಜ್ ರಿಂಡ್ ಅಂತ ಹಾಕೊಳ್ತೀವಲ್ಲ, ಸಿಪ್ಪೆನ ತುರ್ದ್ಬಿಟ್ಟು ಹಾಕ್ತಿವಿ. ಹೌದಾ? ಹೌದು. ಅಂದ್ರೆ ಒಣಗಿಸಿರೋ ಸಿಪ್ಪೆನಾ ಅಥವಾ? ಇಲ್ಲ, ಹಸಿ ಲಿಂಬೆ ಹಣ್ಣು, ಹಸಿ ಕಿತ್ಲೆ ಹಣ್ಣು, ಇದನ್ನ ತುರ್ದ್ಬಿಟ್ಟು ಅದು ಕೇಕಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ವಾವ್. ಈಗ ಈ ಹಂತದಲ್ಲಿ ಸಾರಿನ ಪುಡಿ. ಮೂಗ್ ಬ್ಲಾಕ್ ಆಗಿದ್ರು ಒಂಥರ ಎಲ್ಲ ಓಪನ್ ಆಗ್ಬಿಡುತ್ತೆ. ಈಗ 1 ಚಮಚದಿಂದ 1.5 ಚಮಚ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಈ ಹದಕ್ಕೆ ಬಂದ್ರೆ ಸಾಕು. ಏನಂದ್ರೆ ಇನ್ನೊಂದು ಇದ್ರದ್ದು ಒಳ್ಳೆ ಗುಣ ಏನ್ ಗೊತ್ತಾ, ಇದು ಚಪಾತಿಗೆ ಅನ್ನಕ್ಕೆಲ್ಲ ಹಾಕೊಂಡು ಕಲ್ಸ್ಕೊಂಡು ತಿನ್ಬಹುದು ಅನ್ನಲ್ಲ, ಇದು ಎಲ್ಲ ಡ್ರೈ ಮಾಡಿರೋದ್ರಿಂದ ಹತ್ತತ್ರ 1 ತಿಂಗಳು ಇಟ್ಕೋಬಹುದು ಕಣೆ. ವಾವ್. ಇದಾಗಿದೆ, ಈಗ ಗ್ಯಾಸ್ ಆಫ್ ಮಾಡು. ಇದು ಒಂಥರ ಜಾಮ್ ಅಂತಾನೆ ಹೇಳ್ಬೋದು, ಇದು ಒಂಥರ. ಹೌದು. ಈಗ ಇದಾಗಿದೆ, ಇದು ಸರ್ವಿಂಗ್ ಬೌಲ್ಗೆ ಹಾಕೊಡ್ಲಾ? ಅಷ್ಟೇನ ಆಗೋಯ್ತಾ? ಅಷ್ಟೇ. ಓಯೋ. ಸರ್ವಿಂಗ್ ಬೌಲ್ ಕೊಡು. ಅಂಡ್ ಹಾಕ್ತಾ ಹಾಕ್ತಾ ಮಾತಾಡೋಣ ಬೇಕಾದ್ರೆ. ಬಿಸಿ ಬಿಸಿ ಹೇರಳೆಕಾಯಿ ಗೊಜ್ಜು ರೆಡಿ ಆಗಿದೆ. ನಿಂಗೆ ಇನ್ನೊಂದು ಹೇಳೋದು ಮರ್ತೋಯ್ತು ಕಣೆ. ಏನಪ್ಪಾ? ಇದು ಪಿತ್ತಕ್ಕೆ ಬಹಳ ಒಳ್ಳೇದು ಹೇರಳೆಕಾಯಿ ಗೊಜ್ಜ, ಅಥವಾ ಬೇಸಿಕಲಿ ಹೆರಳೆಕಾಯೇ ಒಳ್ಳೆ? ಹೆರಳೆಕಾಯೇ ಒಳ್ಳೇದು. ವಂಡರ್ಫುಲ್. ಸೊ ಹೆರಳೆಕಾಯಿ ಗೊಜ್ಜು ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ. ನಿಂಗೆ ಸ್ವಲ್ಪ ಕಹಿ ಇರೋದೆಲ್ಲ ಇಷ್ಟ ಅಲ್ಲ? ಐ ಲವ್ ಇಟ್. ಹೆರಳೆಕಾಯಿ ಗೊಜ್ಜು ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡಿ. ಹೆರಳೆಕಾಯಿ ಗೊಜ್ಜು ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ ಸ್ವಲ್ಪ ಹುರಿಯಿರಿ. ನಂತರ ಸಣ್ಣಗೆ ಹೆಚ್ಚಿದ ಹೆರಳೆಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಹುಣಸೆ ರಸ, ಬೆಲ್ಲ, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಕೊನೆಯಲ್ಲಿ ಸಾರಿನ ಪುಡಿ ಹಾಕಿ ಸ್ವಲ್ಪ ಕುದಿಸಿದರೆ ಹೆರಳೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಟೇಸ್ಟ್ ನೋಡ್ಬಿಡ್ಲಾ? ಸಾರಿ ಕಡೆ, ಅನ್ನ ಇಟ್ಟಿಲ್ಲ, ಚಪಾತಿ ಹಾಕಿಲ್ಲ. ಪರವಾಗಿಲ್ಲ, ನಾವು ಗೊಜ್ಜನ್ ಹಂಗಂಗೆ ತಿಂತೀವಿ. ನಿಮಗೆ ಗೊತ್ತಿಲ್ಲ ನಮ್ಮ ಟ್ಯಾಲೆಂಟು. ನಿಮ್ ಟ್ಯಾಲೆಂಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕಹಿ ಆಯ್ತಾ? ದೇವ್ರೇ, ಬೈ ಫ್ಲೋಟಿಂಗ್. ಅಯ್ಯೋ ರಾಮ, ಸಕ್ಕತ್ತಾಗಿವೆ. ಸಲೈವ ಎಲ್ಲ ಹಂಗಂಗೆ ತುಂಬ್ಕೋತದೆ ಬಾಯಲ್ಲಿ. ಸಲೈವ ಗೊತ್ತಾ? ಯಾಕೆ ಹುಳಿ ಆಯ್ತಾ? ಇಲ್ಲ, ಸಕ್ಕತ್ತಾದೆ. ಒಂಥರ ಟೇಸ್ಟು, ಬೆಲ್ಲ ಅದ್ರಲ್ಲಿ ಒನ್ ಡೌಟು, ಸಾರಿನ ಪುಡಿ ಒಬ್ಬೊಬ್ರು ಮನೇಲಿ ಒಂದೊಂಥರ ಮಾಡ್ತಾರೆ. ಸೊ ಯಾವುದೇ ರೀತಿಯ ಸಾರಿನ ಪುಡಿ ಹಾಕಿದ್ರು ನಡೆಯುತ್ತೆ? ಯಾವುದೇ ರೀತಿ ಸಾರಿನ ಪುಡಿ ಹಾಕ್ಬೋದು, ಹುಳಿ ಪುಡಿನೂ ಹಾಕ್ಬೋದು. ನೆಕ್ಸ್ಟ್ ಏನ್ ಮಾಡ್ಕೊಡ್ತೀರಾ ಹೇಳಿ? ನೆಕ್ಸ್ಟ್ ಒಂದು ರಾಜಸ್ಥಾನಿ ಡಿಶ್. ಶ್ಯೂರ್. ಏನು ಅದು? ಮಾಲ್ಪುವಾ ಅಂತಾರೆ ಅದಕ್ಕೆ. ಮಲ್ಲಿಗೆ ಹೂವ? ಮಾಲ್ಪುವಾ ವಿತ್ ರಬಡಿ. ಓಕೆ, ಇದನ್ನ ತೆಲುಗು ಕೇಳ್ದಂಗೆ ಆಯ್ತು. ಮಲ್ಲಿ ಹೂವು ಅಂತೇನೋ ಅಂತಾರ. ಮಲ್ಲಿಗೆ ಇಲ್ಲ, ನಿನಗೆ ಏನೇನೋ ಕೇಳಿಸತ್ ನಾ ಹೇಳಿದ ತಕ್ಷಣ. ಮಾಲ್ಪುವಾ ವಿತ್ ರಬಡಿ. ಸೊ ಅದನ್ನ ಮಾಡೋದಕ್ಕೆ ನಾವ್ ಆಡ್ಬೇಕಾ ಕಬಡ್ಡಿ? ನೀನ್ ಆಡು ಕಬಡ್ಡಿ, ನಾನು ಮಾಡ್ಕೊಡ್ತೀನಿ ರಬಡಿ. ಓಕೆ, ಸೊ ಇದು ಸ್ವೀಟಾ ಖಾರಾನ? ಸ್ವೀಟ್ ಇದು. ವಾವ್. ಓಕೆ, ಮಾಲ್ಪುವಾ ವಿತ್ ರಬಡಿ ಮಾಡಕ್ ಏನೇನ್ ಬೇಕು? ಇದಕ್ಕೆ ಹಾಲು, ಸಪ್ಪೆ ಕೋವಾ, ಓಕೆ, ಸೋಡಾ, ರೋಸ್ ಎಸೆನ್ಸ್, ಸಕ್ಕರೆ, ಮೈದಾ, ಪಿಸ್ಟಾಚು, ಮೊಸರು, ಏಲಕ್ಕಿ ಹಾಗೂ ತುಪ್ಪ. ವಾವ್ ವಾವ್. ಯಾ, ವೆರಿ ರಿಚ್ ಡೆಸರ್ಟ್ ಅಂದ್ರೇನೆ ಫಸ್ಟ್ ಆಫ್ ಆಲ್ ರಿಚ್, ಅದರಲ್ಲಿ ರಿಚೆಸ್ಟ್ ಡೆಸರ್ಟ್. ಎಕ್ಸಾಕ್ಟ್ಲಿ. ರಾಜಸ್ಥಾನಿಯಲ್ಲಿ ಏನ್ ಗೊತ್ತಾ, ಸ್ವಲ್ಪ ದೇ ವಾಂಟ್ ರಿಚ್ ಆಕ್ಚುಲಿ. ಕ್ಯಾಲರಿ ಅವರೇನಂತ ಕಾನ್ಶಿಯಸ್ ಇರೋದಿಲ್ಲ. ಹೌದು. ಸೊ ಸ್ವೀಟ್ ಬೇಸಿಕಲಿ ಅವ್ರಿಗೆ ಬೆಳಿಗ್ಗೆ ಹೊತ್ತು ಸ್ವೀಟ್ ಕೊಟ್ಟರು ತಿಂದ್ಬಿಡ್ತಾರೆ ಅವರು. ನೀನ್ ನೋಡಿದ್ಯಾ, ಸಾಮಾನ್ಯವಾಗಿ ಅವ್ರುಗಳೆಲ್ಲ ಸ್ವಲ್ಪ ಸಿಟ್ಟು ಕಡಿಮೆ. ಯಾಕಂದ್ರೆ ಯಾವಾಗ ನೋಡಿದ್ರು ಸ್ವೀಟ್ ತಿಂತಾರೆ. ತಣ್ಣಗೆ ನಿಂತರ. ಹೌದು. ಈಗ ಮೊದ್ಲು ಮಾಡಕ್ ಶುರು ಮಾಡ್ಬಿಡೋಣ. ಒಲೆ ಹಚ್ಕೊಳ್ಳೋದೇ ಈಗ ಫಸ್ಟ್? ಎರಡೂನು. ಓಕೆ,
ಒಂದ್ರಲ್ಲಿ ಹಾಲು ಕಾಯ್ಸಕ್ ಇಟ್ಬಿಡೋಣ. ಓಕೆ, ಇದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಓಕೆ, ಅದು ಹಾಲು ಕಾಯ್ಲಿ. ಏನಂದ್ರೆ ಹಾಲು ಸ್ವಲ್ಪ ಇಂಗ್ಬೇಕು. ರಬಡಿ ಅಂತಂದ್ರೆ ಸ್ವಲ್ಪ ಕಂಡೆನ್ಸ್ ಆಗ್ಬೇಕು, ಹಾಲು ಆಗಿರ್ಬೇಕಲ್ಲ, ತಿಕ್ಕಾಗಿರ್ಬೇಕು ಹಾಲು. ಓಕೆ, ಇದು ಒಂದ್ ಕಡೆ ಆಗ್ಲಿ. ಓಕೆ, ಇನ್ನೊಂದ್ ಕಡೆ ಎಣ್ಣೆ ಇದಕ್ಕೆ ಕರಿಬೇಕು. ಓಕೆ, ಏನ್ ಕರಿಬೇಕು ಅಂತ ನನ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಎಣ್ಣೆ ಮತ್ತೆ ಯೂಶಲಿ ಅವ್ರೇನ್ ಮಾಡ್ತಾರೆ, ಬರೀ ತುಪ್ಪದಲ್ಲಿ ಕರೀತಾರೆ. ಓಕೆ, ಓಕೆ, ನಾನ್ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ತುಪ್ಪನೂ ಕರಿಯೋದಕ್ಕ? ಹೌದು, ಅವ್ರು ಹಾಕೊಳ್ತಾರೆ, ಆದ್ರೆ ನಾವು ಸ್ವಲ್ಪ ಈ ಒಂದು ವಿಷಯದಲ್ಲಿ ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ಓಕೆ. ಈ ಜಿಲೇಬಿನು ಎಲ್ಲ ಆ ಕಡೆ ಎಲ್ಲ ತುಪ್ಪದಲ್ಲೇ ಕರಿಯೋದು? ತುಪ್ಪದಲ್ಲಿ. ಜಾಮೂನು ಅಷ್ಟೇ, ಈ ಕಾಲಾ ಜಾಮೂನ್ ಇದೆಲ್ಲ ಮಾಡ್ತಾರಲ್ಲ, ಸ್ವಲ್ಪ ಅವರು ತುಪ್ಪದಲ್ಲೇ ಜಾಸ್ತಿ ಕರಿಯೋದು. ನಾ ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಕಾನ್ಶಿಯಸ್ ಕಡಿಮೆ ಅದ್ರ ಬಗ್ಗೆ. ಬಟ್ ಏನಂದ್ರೆ ದೇ ವಾಂಟ್ ರಿಚ್ ಫುಡ್. ಕರೆಕ್ಟ್. ಈಗ ಹಾಲು ಕಾಯ್ಲಿ. ಈ ಕಡೆ ಇದು ಸಣ್ಣ ಇದೆಲ್ಲ ಇದೆ. ಓಕೆ, ಈಗ ಏನ್ ಮಾಡೋಣ, ಈ ಹಾಲು ಹಾಕೊಂಡಿರೋ ಬೌಲ್ಗೆನೆ ಈಗ 4 ಚಮಚ ಆಗಷ್ಟು ಟೇಬಲ್ ಸ್ಪೂನ್ ಮೈದಾ, 4 ಚಮಚ ಆಗಷ್ಟು ಮೈದಾ. ಓಕೆ, ಚಿಟಿಕೆ ಸೋಡಾ, ಚಿಟಿಕೆ. ಓಕೆ, 1 ಚಮಚ ಆಗಷ್ಟು ಮೊಸರು. ಇನ್ನೊಂದು ಸ್ಪೂನ್ ಕೊಡ್ತೀಯ ಅಥವಾ ಸೌಂಡ್ ಕೊಡು. ಓಕೆ, ಹಾಗೂ ಹಾಲು. ಸ್ವಲ್ಪ ಹಾಲು, ಕಾಯುತ್ತಿರುವ ಹಾಲು. ಹೌದು, ಬೇಕಾದ್ರೆ ತಣ್ಣಗಿರೋ ಹಾಲು ಹಾಕೋಬಹುದು. ಓಕೆ, ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದ್ ಸ್ವಲ್ಪ ನೀರು ಹಾಕೋ. ಏನೋ ಭಾರಿ ಟ್ಯಾಲೆಂಟೆಡ್ ಡಿಶ್ ಅನ್ಸ್ತಾ ಇದೆ ಇದು ನನಗೆ. ಹಾಗೆ ಚೆನ್ನಾಗೆ ಏನಂದ್ರೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಿದು, ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ ಸಕ್ಕರೆ. ಓಕೆ, ಏನಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈ ಸ್ವೀಟ್ ನ ಕರೆದ್ಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕ್ತಾರೆ. ಓಕೆ, ನಾನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇಲ್ಲ, ಇದನ್ನೇ ಡೈರೆಕ್ಟ್ ಆಗಿ ಸಕ್ಕರೆ ಇದಕ್ಕೆ ಹಾಕೊಳ್ತೀನಿ. 1 ಸ್ಪೂನ್ ಕೊಡ್ತೀನಿ. ಶೂರ್. ಇದಕ್ಕೆ ಮೆಜರ್ಮೆಂಟ್ ಹಿಂಗಿಂಗೆ ಬರಬೇಕು ಅಂತ ಏನಿಲ್ಲ, ಕಣ್ಣಳತೆ ಮೇಲೆ ನಡಿಬಹುದು. ಕಣ್ಣಳತೆ ಮೇಲೆ. ಈ ಏನಪ್ಪಾ ಈ ಬರ್ಫಿಗಳಿಗೆಲ್ಲ ಮೆಜರ್ಮೆಂಟ್ ಆ ತರ ಏನಿಲ್ಲ ಇದು. ಈಗ ಇದು ಸ್ವಲ್ಪ ಕಂಡೆನ್ಸ್ ಆಗಿದೆ ಅಲ್ಲ, ಈಗ ಸಕ್ಕರೆ ಹಾಕೊಂಡ್ಬಿಡೋಣ ಇದಕ್ಕೆ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆ, ಬಟ್ ಇದನ್ನ ಓಕೆ ಓಕೆ ಏನು ಗೊತ್ತಿಲ್ಲ ತಾನೆ. ಈಗ ಸಕ್ಕರೆ ಹಾಕಿದೀವಿ ರಬಡಿಗೆ. ಅದಕ್ಕೂ ಸಕ್ಕರೆ ಆದ್ರೆ ಅಷ್ಟು ಸಕ್ಕರೆ ಅನ್ಸಲ್ಲ. ಸ್ವೀಟ್ ಅಂದ್ಮೇಲೆ ಬೇಕೇ ಬೇಕಲ್ವಾ. ಈಗ ಕೋವಾ. ನಾ ಹೇಳಿಲ್ವಾ ಇವ್ರದ್ದು ತುಂಬಾ, ಅದೇ ಹೇಳಿದ್ ನಾನು. ಇದು ಸ್ಟರ್ ಮಾಡ್ಬೇಕು. ಸೊ ಇದು ಇನ್ನೇನಿದೆ ಪ್ರೊಸೀಜರು? ಇದಾ? ನಾನು ಬ್ರೇಕ್ ಪಾಯಿಂಟ್ ತಗೊಳಕ್ ಹೇಳ್ದೆ. ತಡಿ, ಇದು ನಾನು ಆಯ್ತು, ನೀನ್ ಬ್ರೇಕ್ ಪಾಯಿಂಟ್ ತಗೋ, ಆಮೇಲೆ ಇದು ತೋರಿಸ್ತೀನಿ. ಅದೆಲ್ಲ ನೋಡ್ಕೊಳ್ಳಿ ಅಲ್ವಾ? ಹೌದು. ಇರಿ ನೀವು ಏನು ಮಿಸ್ ಮಾಡ್ಕೊಳಂಗ್ ಮಾಡಲ್ಲ. ನಾವು ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ, ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಿಮಗೆ ಹೇಳ್ಕೊಡೋಕ್ಕೆ. ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡಿಗೆ. ಅಂಡ್ ಇಲ್ಲಿ ರೆಡಿ ಆಗ್ತಾ ಇದೆ ಮಾಲ್ಪುವಾ ರಬಡಿ. ಈಗ ಒಂದು ಸೌಂಡ್ ಕೊಡ್ತೀಯಾ? ಆಹಾ, ಸೂಪರ್. ಈಗ ಈ ಕನ್ಸಿಸ್ಟೆನ್ಸಿ ಬಂತಲ್ಲ. ಓಕೆ, ಈಗೇನ್ ಮಾಡೋಣ, ಅಷ್ಟೇ. ಇದು ಏನ್ ಮಾಡ್ಬೇಕು, ಅದಾಗೆ ಎದ್ದು ಬರುತ್ತೆ. ಹೌದಾ? ಹೌದು. ಏನ್ ಬೇಕು? ಅಯ್ಯೋ, ನಂಗೆ ತೋರಿಸ್ತಾನೆ ಇಲ್ಲ. ನಿಂಗೆ ತೋಚೋದಿಲ್ಲ, ಸ್ವಲ್ಪ ತಡಿ. ಎಷ್ಟು ಚೆನ್ನಾಗಿ ಬಿಟ್ಬಿಟ್ರಿ. ಒಳ್ಳೆ ಇಡ್ಲಿ ಇದ್ರಲ್ಲಿ ಏನಪ್ಪ ಮೌಲ್ಡ್ ಅಲ್ಲಿ ಇಡ್ಲಿ ಹಿಟ್ಟು ಹಾಕ್ತಿವಲ್ಲ ಹಾಗಿತ್ತು ಇದು. ಏನಂದ್ರೆ ಇದಕ್ಕೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿ. ಹೌದು, ನೋಡು
ಬಿಟ್ಕೊಂಡು ಬರುತ್ತೆ ಅದು. ಓಕೆ. ನೋಡು, ಇದು ಮಾಲ್ಪುವ. ಏನಂದ್ರೆ ಮೈದಾ ಹಿಟ್ಟು, ಸಕ್ಕರೆ, ಮೊಸರು, ಚಿಟಿಕೆ ಸೋಡಾ. ಮಾಲ್ಪುವ. ಗ್ಯಾಸ್ ಆಫ್ ಮಾಡು. ಮಾಡಿದೆ. ಯಾವುದು? ಎರಡೂನಾ? ಇಲ್ಲ, ಓಕೆ. ಇದು ಮಾತ್ರ. ಓಕೆ. ಇದಕ್ಕೆ ಸಕ್ಕರೆನೂ ಹಾಕಿದೀವಿ. ಆಹಾ. ನೋಡು, ಈಗ ಏಲಕ್ಕಿ ಪುಡಿ 1 ಸ್ಪೂನ್ ಕೊಡ್ತೀಯಾ? ಬೇಕಾದ್ರೆ ಕೇಸರಿ ದಳನೂ ಹಾಕೋಬಹುದು. ಇನ್ನೂ ಕಿಕ್ಕು. ಇನ್ನು ಕಿಕ್ಕೆ. ಹೌದು, ಕೇಸರಿ, ಸಾರಿ ಏಲಕ್ಕಿ. ನೋಡೋ, ನೀನ್ ಹೇಳಿದ ತಕ್ಷಣ ಕಿಕ್ ಅಂದಿದ ತಕ್ಷಣ ನಾನು ಕಿಕ್ ಆಗ್ಬಿಟ್ಟೆ. ಕೆನೆ ಅದ್ ಹಾಲು ಹಂಗೆ ಕುಡಿಬೇಕು ಅಂತ ಅನ್ಸುತ್ತೆ ನನ್ಗೆ. ಹೌದು. ಆಹಾ. ಓಕೆ. ಜಿಲೇಬಿ ವಿತ್ ರಬಡಿ ತಿಂತಾರೆ, ಮತ್ತೆ ಅವ್ರು ಸ್ವಲ್ಪ ರಬಡಿ ಹಾಲಿನ ಅಂಶ ಜಾಸ್ತಿ. ಹೌದು. ಈಗ ಇದಾಗಿದೆ, ಗ್ಯಾಸ್ ಆಫ್ ಮಾಡು. ಓಕೆ. ಈಗ ಹಾ, ಕ್ಲೈಮ್ಯಾಕ್ಸ್ಗೆ. ಆಹಾ. ಈಗ ಏನ್ ಮಾಡ್ಬೇಕು ಅಂದ್ರೆ, ಹಾ, ಇದು ಮಾಲ್ಪುವ ಮಾಡ್ಕೊಂಡಿದೀವಲ್ಲ, ಹಾ, ಇದನ್ನ ಜೋಡಿಸಿಟ್ಕೊಂಡ್ಬಿಡೋಣ. ಓಕೆ. ಅದಕ್ಕೊಂದು ಬಟ್ಲು ಬೇಡವಾ? ಅದಕ್ಕೆ ಅದ್ರ ರಬಡಿಗೆ ಬೇಡ, ಅದು ಏನು ಅಂತ ನಾನು ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಬರ್ದೆ ಏನೇ ಆತ್ರ ನಿಂಗೆ. ಅದೇ ಕೇಳಿದೆ, ಅದಕ್ಕೆ ಏನ್ ಬೇಕು? ಈಗ ರಬಡಿ ಇದೆಯಲ್ಲ, ಈ ಕಡೆ ಹಾಕೊಂಡ್ಬಿಡೋಣ. ರಬ್ನೆ ಬನಾ ದಿ ಜೋಡಿ ಹಂಗೆ ಬೆರೆಸ್ಬಿಟ್ಟಿಯಲ್ಲಮ್ಮ ಅದನ್ನ. ನಿಜವಾಗ್ಲೂ ಒಳ್ಳೆ ಜೋಡಿ. ಅಲ್ಲ, ಈಗ ನೋಡ್ತಾ ಇದ್ದಂಗೆ ನಿನಗೇನಾಯ್ತಪ್ಪ ಅಂತ. ಮೇಡ್ ಫಾರ್ ಈಚ್ ಅದರ್. ಹೌದೌದೌದೌದು. ಈಗ ಮೇಲ್ಗಡೆ ಪಿಸ್ತಾ, ಕ್ರಶ್ ಮಾಡಿರೋ ಪಿಸ್ತಾ, ಪಿಸ್ತಾ, ಬಾದಾಮ್ ಏನ್ ಬೇಕೋ ಹಾಕೋಬಹುದು. ಅದನ್ನ ಯಾವ್ದ್ರಲ್ಲಿ ತಿನ್ಲಿ? ನಂಗೆ ಚಾಕು ಬೇಕು ಈಗ ಕಟ್ ಮಾಡ್ಕೊಂಡು ತಿನ್ನ. ಹೌದು, ಅದೇನಾ ಹೌದು. ಬಟ್ ಏನಂದ್ರೆ ಇದು ಚೆನ್ನಾಗಿ ನೆನಿಬೇಕು ಇದ್ರೊಳಗೆ. ಸೊ ನೆಂದ್ರೆ ನಿಂಗೆ ಏನ್ ಕಟ್ ಮಾಡೋದು ಬೇಡ. ಹಂಗಾರೆ ಒಂದ್ ಕೆಲಸ ಮಾಡ್ತೀನಿ, ನಾನು ಇವಾಗ ಬರೀ ರಬ್ಡಿ ಟೇಸ್ಟ್ ಮಾಡ್ತೀನಿ. ಆಯ್ತು, ಆಯ್ತಾ? ಆಮೇಲೆ ಇನ್ನು ನಮ್ಮ ಆರ್ಟಿಸ್ಟ್ ಗಳೆಲ್ಲ ಬರ್ತಾರಲ್ಲ, ಆಮೇಲೆ ಬೇಕಾದ್ರೆ ಅದನ್ನ ಟೇಸ್ಟ್ ನೋಡ್ಬಿಟ್ಟು ಹೇಗೆ. ಹಾ ಮಮ್ಮಿ, ಯಾಕೆ ಹೇಳ್ಬಿಡಿ. ಸರಿ. ಮೇಲ್ಗಡೆ ಒಂಚೂರು ಏಲಕ್ಕಿ ಪುಡಿ. ಅಯ್ಯ. ಸೊ ಮಾಲ್ಪುವಾ ವಿತ್ ರಬ್ಡಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಏನ್ ನೋಡ್ತೀರಾ? ನನ್ಗೆ ಆಗಲ್ಲ ಕಂಟ್ರೋಲ್ ಮಾಡ್ಕೊಳಕ್. ನಾ ಹೇಳಿಲ್ವಾ? ಚೂರ್ ತಗೋ. ನಿಂಗ್ ಮಾಡ್ಕೊಟ್ಟಿರೋದೇ ನನಗಂತೆ, ಏನ್ ನಿಮ್ಗೇನ್ ಕಷ್ಟ ಅಂತ? ಏನಿಲ್ಲಮ್ಮ, ನಿನ್ಗೆ ಒಳ್ಳೆದಕ್ಕೆ ಹೇಳಿದ್ದು. ಬಿಸಿ ಇದೆ. ನೀವೇನಾದ್ರು ಹುಡುಗ ಆಗಿದ್ದಿದ್ರೆ ಐ ವುಡ್ ಹ್ಯಾವ್ ಆಸ್ಕ್ಡ್ ಯು, ನನ್ನ ಮದುವೆ ಮಾಡ್ಕೋತೀರಾ? ಆಯ್ತಮ್ಮ, ಇವಾಗ ಸದ್ಯಕ್ಕೆ ಆಗಲ್ಲ, ತಿನ್ನು. ಆ ರೇಂಜಿಗೆ ಫಿಲ್ ಆಗ್ಬಿಟ್ಟೈತಿ. ಈ ರಬ್ಡಿನೇ ಈ ರೇಂಜ್ಗಿದೆ, ಇದು ಹೇಗಿದೆ ಎಲ್ಲ ಹೇಳ್ತೀನಿ. ಅಬ್ಬಾ, ನೀವೇ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡಿ. ಮಾಲ್ಪುವಾ ರಬಡಿ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಲು ಇಡಿ. ಮತ್ತೊಂದು ಪ್ಯಾನಿನಲ್ಲಿ ಎಣ್ಣೆ ಹಾಗೂ ತುಪ್ಪವನ್ನು ಹಾಕಿ ಕಾಯಲು ಇಡಿ. ನಂತರ ಮತ್ತೊಂದು ಬೌಲಿನಲ್ಲಿ ಮೈದಾ ಹಿಟ್ಟು, ಚಿಟಿಕೆ ಸೋಡಾ, 1 ಟೇಬಲ್ ಸ್ಪೂನ್ ಮೊಸರು, ಸ್ವಲ್ಪ ಹಾಲು ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ನಂತರ ಸಕ್ಕರೆ ಹಾಕಿ ಮತ್ತಷ್ಟು ಬೀಟ್ ಮಾಡಿ. ನಂತರ ಹಾಲು ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಕ್ಕರೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಇದಾದ ನಂತರ ಈ ಹಾಲಿಗೆ ಖೋವಾ ಹಾಗೂ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಮೈದಾ ಹಿಟ್ಟಿನ ಮಿಶ್ರಣವನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ರೆಡಿಯಾದ ಮಾಲ್ಪುವಾವನ್ನು ಸರ್ವಿಂಗ್ ಬೌಲಿನಲ್ಲಿ ಹಾಕಿ ಅದರ ಮೇಲೆ ರಬ್ಬಡಿ ಹಾಕಿದರೆ ರುಚಿಯಾದ ಮಾಲ್ಪುವಾ ವಿತ್ ರಬಡಿ ಸವಿಯಲು ಸಿದ್ಧ. ಮೇಲೆ ಬೇಕಾದರೆ ನೀವು ಪಿಸ್ತಾಯಿಂದ ಅಲಂಕರಿಸಬಹುದು. ಕಣ್ಣೆ ಮುಚ್ಕೊಂಡ್ಬಿಟ್ಟಿಯಲ್ಲೇ, ಕಣ್ತಿಗಿ. ಅಯ್ಯೋ ಯಾಕೆ ತಾಯಿ? ಏನಮ್ಮ? ನಮ್ಮವ್ವ ಆರೋಗ್ಯ ಇದೆಯಾ ತಾನೆ? ತಿಂದ್ಬಿಟ್ಟು ಒಂದ್ ರೇಂಜ್ಗೆ ಹೋಗ್ಬಿಟ್ಟೆ. ಎಲ್ಲಿಗೆ? ಕಳೆದು ಹೋಗ್ಬಿಟ್ಟೆ. ಐ ಮೀನ್ ಅಷ್ಟೇನಾ? ನಾನು ನೀನ್ ಹೇಳಿದ್ ನೋಡಿ ಇದು ಏನಪ್ಪ ಇವಳಿಗೇನೋ ಆಯ್ತು, ಎಫೆಕ್ಟ್ ಆಯ್ತು ಅನ್ಕೊಂಡೆ. ಬೇಡ, ಕಣ್ಣಾಕ್ಬಿಡ್ತೀರಾ, ತಿನ್ನಲ್ಲ, ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಮುಂದೆ ತಿನ್ನಕ್ಕಾಗಲ್ಲ. ಓಕೆ. ನಾನು ಇದಕ್ಕೆ ಎಂತ ಹೆಸರಿಡ್ತಿದ್ದೆ ಗೊತ್ತಾ? ಏನಿಡ್ತಿದ್ದೆ? ಯಾಕೆ? ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಹಂಗಾರೆ
ಮಾಡ್ಕೊಟ್ಟಿಕ್ಕೂ ಸಾರ್ಥಕ ಆಯ್ತು. ಓ ಜೀವವೇ ಹೇಳಿಬಿಡು ಇದು ಪೂರ್ತಿ ನಂಗೆನ. ತಗೋ. ಅಚ್ಚಾ ಥ್ಯಾಂಕ್ ಯು ಯಾ. ಒಂದು ಹಗ್ಗ ಹಂಗೆ. ಥ್ಯಾಂಕ್ ಯು ಸೋ ಮಚ್. ಚಿಂದಿ ಚಿತ್ರಾನ್ನ ಸೂಪರ್ ಆಯ್ತು. ನನಗೇನ್ ಗೊತ್ತಾ, ನೀನ್ ಇಷ್ಟು ಖುಷಿಯಾಗಿ ತಗೊಳ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಅಂತ. ಯಾ ನನಗೆ ಅದೇ ಸಾಕು. ಬಿಸಿ ಆರೋಗುತ್ತೆ ಹೊರಡಿ. ಥ್ಯಾಂಕ್ ಯು. ಅಯ್ಯೋ ಮಾಡ್ತೀನಿ ನೋಡು. ಓಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಅಯ್ಯೋ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಮಾ ರಾಕ್ಷಸಿರಿ ಅಡುಗೆನಲ್ಲಿ. ಆಹಾ ಓಕೆ ಓಕೆ, ಇನ್ನು ಜಾಸ್ತಿ ಬಿಲ್ಡಪ್ ಕೊಡಲ್ಲ, ಕೊಡೋಷ್ಟೆಲ್ಲ ಕೊಟ್ಬಿಟ್ಟಿದ್ದೀನಿ. ಎನಿವೆ ನಾನು ಕಳ್ದೋಗೋಕೆ ಮುಂಚೆ ದಯವಿಟ್ಟು ಬ್ರೇಕ್ ತೊಗೊಂಡು ಬಂದ್ಬಿಡಿ. ನಾನು ಎಷ್ಟರಲ್ಲಿ ತಿಂದು ಮುಗಿಸಿರ್ತೀನಿ, ಇನ್ನೊಬ್ಬರ ಆರ್ಟಿಸ್ಟ್ನ ಕರ್ಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಸ್ವಲ್ಪ ದೊಡ್ಡ ವಿರಾಮ, ಯಾಕೆಂದರೆ ಸ್ವಲ್ಪ ಟೈಮ್ ಬೇಕು ತಿನ್ನೋಕ್ಕಿದು. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮನೆ ಅಡುಗೆ. ಇವತ್ತು ನನ್ನ ಜೊತೆ ಇರೋರು ಆರ್ಟಿಸ್ಟ್ ಅಲ್ಲ. ಹಾಗಾದರೆ ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪ್ರೋಗ್ರಾಮಲ್ಲಿ ಯಾರಾದರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇದ್ದರೆ ತಮ್ಮ ಫೋಟೋ ಹಾಗೂ ಬಯೋಡೇಟಾ ಆ್ಯಂಡ್ ನಿಮ್ಮ ರೆಸಿಪಿನ ನಮಗೆ ಕಳಿಸಿ ಅಂತ ಹೇಳಿದ್ವಿ. ಆ ಥರ ಸಾಕಷ್ಟು ಜನ ಕಳಿಸಿದ್ರು. ಅಂಥವರಲ್ಲಿ ಒಬ್ಬರಾದ ಶ್ರುತಿ ಲೋಕೇಶ್ ಅನ್ನೋರನ್ನ ನಾವು ಇವತ್ತಿಲ್ಲಿ ಕರೆಸಿದ್ದೀವಿ. ಅವ್ರು ನಮ್ಮ ಜೊತೆ ಯಾವ ರೀತಿ ಹರಟೆ ಹೊಡಿತಾರೆ, ಏನು ರೆಸಿಪೀಸ್ ತೋರಿಸ್ಕೊಡ್ತಾರೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ತಡ ಮಾಡದೆ ನಮ್ಮ ಶ್ರುತಿ ಅವ್ರನ್ನ ಇಲ್ಲಿಗೆ ಕರ್ಸ್ಕೊಂಡು ಬಿಡೋಣ ಅಲ್ಲ. ಶ್ರುತಿ ಅವರೇ ಹಾಯ್. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸೂಪರ್. ನಾನು ಸಖತ್ತು. ನಮ್ಮ ಮನೆ ಅಡುಗೆ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಮಿಸ್ ಮಾಡ್ತಾ ನೋಡ್ತೀನಿ. ಓ ಯಾವ್ದಾದ್ರು ರೆಸಿಪೀಸ್ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ವಿ. ಇಷ್ಟ ಆಗಿದೆಯಾ? ತುಂಬ ಇಷ್ಟ ಆಗಿದೆ. ಸೂಪರ್. ಸೊ ಇವತ್ತು ನಮಗೋಸ್ಕರ ನೀವೇನು ಸ್ಪೆಷಲ್ ತೋರಿಸ್ಕೊಡ್ತೀರಾ? ಹೇಳಬೇಕಾ? ಹೇಳ್ದೇ ಇದ್ರೆ ಹೇಗೆ ಸಾಧ್ಯ ಹೇಳಿ. ಲಾಸ್ಟಲ್ಲಿ ಹೇಳೋಣ ಅಂತ ಮಾಡ್ಬಿಟ್ಟು ಹೇಳ್ತೀರಾ? ಅಲ್ಲ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ಬೇಕು. ಸೊ ಲೈಕ್ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ನಿಮ್ಮ ಇಷ್ಟ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅನ್ಕೋತಾ ಇದ್ದೀರಾ ಅನ್ಸುತ್ತೆ. ಓಕೆ, ಸೊ ನೀವು ಮಾಡೋ ರೆಸಿಪಿಗೆ ಹೆಸರಿಲ್ದಿರೋ ಸದ್ಯಕ್ಕೆ ಅನಾಮಿಕಾ ರೆಸಿಪಿಗೆ ಏನೇನ್ ಬೇಕು ಅಂತ ಹೇಳ್ಬಿಡಿ. ಹೆಸರು ನೋಡೋಣ, ನಾನು ಮಾಡ್ತೀನಿ, ನೀವು ಹಿಡಿ ನೋಡೋಣ. ಅಲ್ಲಪ್ಪ, ನಾಮಕರಣ ಮಾಡಿ ನೀವೇ ನೋಡೋಣ. ನಾನು ಇರ್ತೀನಿ. ಓಕೆ, ಹೆಸರು ಇಡ್ತೀನಿ. ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ ನೀವು ಹೇಳಲೇಬೇಕಾಗುತ್ತೆ ನೋಡಿ. ಹೇಳಿ. ಓಕೆ. 1 ಕಪ್ ರವೆ, ಓಕೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಓಕೆ, ತುಪ್ಪ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಚಕ್ಕೆ ಲವಂಗ, ಸೋಂಪು, ಇಂಗು, ಎಣ್ಣೆ, ಹುರ್ಕೊಂಡು ಬೇಯಿಸ್ಕೊಂಡಿರೋ ಹೆಸರು ಬೇಳೆ. ಓಕೆ, ಹುರಿದು ಬೇಯಿಸ್ಕೊಂಡಿರೋ ಹೆಸರು. ಓಕೆ, ಸೊ ಫಸ್ಟ್ ಪ್ರೊಸೀಜರ್ ಏನು ಇವಾಗ? ರವೆ ಹುರ್ಕೋಬೇಕು. ರವೆ ಹುರ್ಕೋಬೇಕು ಅಂದ್ರೆ ನಾನು ನಿಮ್ಗೊಂದು ಪೇನ್ ಕೊಡಬೇಕು. ಓಕೆ, ಸೊ ಐ ಗಿವ್ ಯು ಅ ಪ್ಯಾನ್. ಒಂದು ಕಪ್ ರವೆ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಎಣ್ಣೆ ಏನು ಬೇಕಿಲ್ಲ, ಏನು ಬೇಡ, ಡ್ರೈ ಆಗಿ ಹುರ್ಕೋಬೇಕು. ಓಕೆ, ಸೊ ಮನೇಲಿ ಯಾರ್ಯಾರು ಇದ್ದೀರಿ ಶ್ರುತಿ ನೀವು? ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಎಷ್ಟು ಜನದ ಜಾಯಿಂಟ್ ಫ್ಯಾಮಿಲಿ? 3 ಜನ ಜಾಯಿಂಟ್ ಫ್ಯಾಮಿಲಿ. ಇದು ಬಿಸ್ಕೆಟ್ ಆಯ್ತು. ಇದು ಹೌದು, ಬಹಳ ದೊಡ್ಡ, ತುಂಬಾ ಚೆನ್ನಾಗಿ ಬಿಸ್ಕೆಟ್ ಹಾಕ್ತೀರಾ ಅನ್ಸುತ್ತೆ ಜೀವನದಲ್ಲಿ. ಇಲ್ಲ ಇಲ್ಲ, ನೀವು ಒಂಥರ ಫುಲ್ ಸೀರಿಯಸ್ ಆಗಿ ಇದ್ಕೊಂಡೆ ಬಿಸ್ಕೆಟ್ ಹಾಕೋ ರೇಂಜ್ ಕ್ಯಾಟಗರಿಗೆ ಬರ್ತೀರಾ? ಆ ಥರ ಏನಿಲ್ಲಪ್ಪ, ಕ್ಯಾಶುವಲ್ ಆಗಿರ್ತದೆ. ನಿಮ್ಮ ಭಾಷೆಯಲ್ಲಿ 3 ಜನದ್ದು ಜಾಯಿಂಟ್ ಫ್ಯಾಮಿಲಿ. ಈಗೆಲ್ಲ ಹಾಗೆ ಅಲ್ವಾ ಇರೋದು? ಅದು ನ್ಯೂಕ್ಲಿಯರ್ ಫ್ಯಾಮಿಲಿ. ಅದೇ ಈಗೆಲ್ಲ ನೀವು ಹೇಗೆ ಅಂದ್ರೆ ಗಂಡ ಹೆಂಡತಿ ಒಂದು ಮಗು ಇದ್ರೆ ಅದೇ ಜಾಯಿಂಟ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಅಯ್ಯೋ, ಯು ಮೀನ್ ಯಾರು ಅನ್ಯೂನ್ಯವಾಗಿಲ್ಲ, ಎಲ್ಲ ಈಗ ಹಾಗಿರತ್ತೆ ಆಗಲ್ವಾ? ಬಹಳ ಚೆನ್ನಾಗಿ ಹೇಳಿದ್ರಿ, ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರಿ. ಶಾಲಲ್ಲಿ ಸತ್ ಹೊಡೆದಂಗಿತ್ತು ಇದು. ಆ ಥರ ಇಲ್ಲಪ್ಪ. ಓಕೆ, ಸೊ ಓದಿದ್ದು ಎಲ್ಲ ಎಲ್ಲಿ? ಬೆಂಗಳೂರಲ್ಲೇನಾ? ಬ್ಯಾಂಗ್ಳೂರ್. ಓಕೆ, ಸೊ ಹುಟ್ಟಿದಾಗಿಂದ ಬ್ಯಾಂಗ್ಳೂರಲ್ಲೇ? ಹುಟ್ಟಿದ್ದು ಬೆಳೆದಿದ್ದು ಮದುವೆ ಆಗಿದ್ದು ಎಲ್ಲ ಬ್ಯಾಂಗ್ಳೂರ್. ಬ್ಯಾಂಗ್ಳೂರೇ, ಸೂಪರ್. ಸೊ ಏನು ನಿಮ್ಮ ಹಾಬೀಸ್ ಏನು? ಹಾಬೀಸು ಒಬ್ಳೆ ಇದ್ದಾಗ ಹಾಡು ಹೇಳ್ತಾ ಇರ್ತೀನಿ. ಏನಾದರೂ ಬುಕ್ಸ್ ಓದೋದು ಜಾಸ್ತಿ. ಟಿಪ್ಸ್ ಎಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳೋದು. ಯಾವ ಟಿಪ್ಸು? ಯಾವುದಾದ್ರೂ ಆಯಿತು. ನಾನೇನೋ ಬರೀ ನಮ್ಮ ಮನೆ ಅಡುಗೆ ಟಿಪ್ಸ್ ಇಲ್ಲ ಎಲ್ಲ ಥರ ಟಿಪ್ಸ್ ಬರ್ಕೊತೀನಿ. ಓಕೆ, ಅದೊಂದು ಅದೊಂದು ಒಳ್ಳೆ ಹಾಬಿ ನಿಜವಾಗ್ಲೂ ಅಲ್ವಾ? ಯಾಕೆಂದ್ರೆ ಎಲ್ಲಾನು ಯಾವಾಗ್ಲೂ ನೆನಪಿರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಪೇಪರಲ್ಲಾಗಲಿ ಮ್ಯಾಗ್ಝಿನ್ಸಲ್ಲಾಗಲಿ ಬಂದಿರತ್ವೆ. ಕರೆಕ್ಟ್, ಅದು ನಮ್ಮ ನೆನಪಲ್ಲಿ ಇರೋದಿಲ್ಲ. ಕರೆಕ್ಟ್. ಅವಾಗ ಒಂದು ಬುಕ್ಕಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾದಾಗ ನೋಡ್ಕೋಬೋದಲ್ವಾ? ಸೂಪರ್. ಸಾಕಲ್ಲ ಇದು? ಹೊರದಿದೆ. ಸಣ್ಣ ಹುರಿ ಮಾಡಿ, ಸಣ್ಣ ಹುರಿ ಒಂದು ಬೌಲ್ ಕೊಡಿ. ಓಕೆ, ಬೌಲಿಗೆ ಹಾಕೊಂಡ್ಬಿಡೋಣ. ಓಕೆ, ಈ ಕಡೆ ಇರ್ತೀರಾ? ಪ್ಲೀಸ್, ನಮ್ಮ ಕೈ ಮೇಲೆ ಅಪ್ಪಿ ತಪ್ಪಿ ಬಿದ್ರು ಅದಕ್ಕೆ ಒಲೆ ಆರಿಸ್ಬೋದಾ ಅಥವಾ ಬೇಕಾಗುತ್ತಾ? ಇರ್ಲಿ. ಸೊ ಇದ್ರ ಕೆಲಸ ಆಯ್ತು. ಒಂದು ಬಾಣಲೆ ಕೊಡಿ. ಬಾಣಲೆ ಕೊಡ್ಲಾ? ಓಕೆ, ತಗೊಳ್ಳಿ. ಸೀದಾ ಇಟ್ಬಿಡ್ತೀನಿ. ಎಣ್ಣೆ ಹಾಕೋಣ. ಓಕೆ, ಅಲ್ಲ ನೀವು ಸುಮ್ಮನೆ ಉಪ್ಪಿಟ್ಟು ಮಾಡ್ತಾ ಇದ್ದೀರಾ ಬಂದು ನಮ್ಮ ಪ್ರೋಗ್ರಾಮಲ್ಲಿ? ರವೆ ಹುರ್ಕೊಂಡ್ರಿ,
ಅಲ್ಲಿ ಏನೇನೋ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಅದೊಂದು ಬೇಳೆ ಒಂದು ಡಿಫ್ರೆಂಟ್ ಆಗಿದೆ. ಸೊ ರವೆ ನೀವು ಇಷ್ಟೆಲ್ಲ ನೋಡ್ತಿರಲ್ಲ, ಹಾ. ನೋಡೋಣ ಏನ್ ಮಾಡ್ಬೋದು ಅಂತ ಗೆಸ್ ಮಾಡಿ. ಆಯ್ತು, ಮಾಡ್ತೀವಿ. ಸೊ ಈ ಎಣ್ಣೆ ಕಾಯ್ತಾ ಇರಲಿ, ನಿಮಗೆ ಗೊತ್ತಿರೋ ಯಾವ್ದಾದ್ರು ಒಂದಷ್ಟು ಹೆಲ್ತ್ ಟಿಪ್ಸ್ ಅಥವಾ ಯಾವ್ದಾದ್ರು ಒಂದು ಟಿಪ್ ಹೇಳಿದ್ರು ನಡೆಯುತ್ತೆ. ಹೆಲ್ತ್ ಟಿಪ್, ಓಕೆ. ಈಗ ಆಯಿಲ್ ಸ್ಕಿನ್ನು, ಡ್ರೈ ಸ್ಕಿನ್ ಅಂತ ಹೇಳ್ತಾ ಇರ್ತಾರಲ್ಲ, ಯಾವುದೇ ಥರ ಸ್ಕಿನ್ಸ್ಗಾಗಲಿ ಸಾಫ್ಟ್ ಆಗಬೇಕು, ಗ್ಲೋ ಬರಬೇಕು ಅಂತಂದರೆ ಇಲ್ಲ ಫೇಸ್ ವಾಶ್ ಮಾಡೋದಕ್ಕೆ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ಅಂದರೆ ಗಟ್ಟಿ ಮೊಸರು ತೊಗೊಂಡು ಅಪ್ಲೈ ಮಾಡಿ ಸ್ಕ್ರಬ್ ಮಾಡಿದ್ರೆ, ಆಮೇಲೆ ಫೇಸ್ ವಾಶ್ ಮಾಡಿದ್ರೆ ಡೈಲಿ ಥರ ಮಾಡ್ತಾ ಹೋಗ್ಬೇಕು. ತುಂಬಾ ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಅಂದ್ರೆ ಆಯಿಲಿ ಸ್ಕಿನ್ ಇದ್ರೆ ಯೂಶಲಿ ಆ ಮೊಸರು ಅಂದ್ರೆ ಹಾಲಲ್ಲಿ ಮಾಡ್ತಾರೆ. ಇಲ್ಲ ಮೊಸರು ಯಾವುದಕ್ಕಾದ್ರೂ ಆಗುತ್ತೆ. ಎಣ್ಣೆ ಕಾದಿದೆ ಅನ್ಸುತ್ತೆ. ಎಣ್ಣೆ ಕಾದಿದೆ. ಆಹಾ, ಈಗ ಕರಿಬೇವು ಹಾಕೋಣ. ಓಕೆ. ಈ ಪಲಾವ ಗೆಸ್ ಮಾಡ್ತಾ ಇರಿ, ಮಾಡೋದು ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲ ಬಂದಿರೋರೆಲ್ಲ ಹೇಳ್ತಾರಲ್ಲ ಮುಂಚೆನೆ. ಹೌದು, ಸ್ವಲ್ಪ ಡಿಫ್ರೆಂಟ್. ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಓಕೆ, ಚಕ್ಕೆ ಲವಂಗ, ಮೆಣಸು ಹಾಕ್ತಾ ಇದ್ದೀನಿ. ಏನ್ ಗುರು ಇದು? ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಔಟಿಂಗ್ ಹೋಗೋದೆಲ್ಲ ಉಂಟಾ? ಮುಂಚೆ ಇತ್ತು, ಮದುವೆ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 years ಆಯ್ತು. ಆಕ್ಚುಲಿ ಫಸ್ಟ್ ಟೈಮ್ ನೋಡಿದಾಗ ನಿಮಗೆ ಮದುವೆ ಆಗಿದೆ ಅಂತಾನೆ ಅನ್ಸಿಲ್ಲ. ಅಂಡ್ ನೀವು ಸೆಕೆಂಡ್ ಟೈಮ್ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಮ್ದು ಮಗು ಇದ್ದಾನೆ, ಓಕೆ ಶೋರ್, ಮಗು ಇದೆ ಅಂತ ಹೇಳಿದಾಗಂತೂ ಇನ್ನೂ ನಂಬಕ್ಕಾಗ್ಲಿಲ್ಲ. ಈಗ ಮದುವೆಗೆ 5 ವರ್ಷ ಆಗೋಗಿದೆ ಅಂದ್ರಂತೂ ವೆರಿ ಸರ್ಪ್ರೈಸಿಂಗ್. ಅರೇಂಜ್ಡ್. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ಶುಂಠಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿರೋದು. ಓಕೆ. ಬೇಕಾದ್ರೆ ಪೇಸ್ಟ್ ಮಾಡ್ಕೊಂಡು ಹಾಕ್ಬೋದಲ್ಲ? ಹಾಕೋಬಹುದು. ಈಗ ಕೆಲವ್ರು ತಿನ್ನೋದಿಲ್ಲ ಅಲ್ವಾ, ಅವ್ರಿಗೆ ಆ ಫ್ಲೇವರ್ಸ್ ಅಂದ್ರೆ ಸ್ವಲ್ಪ ಆಗೋದಿಲ್ಲ. ಯಾಕೆ ಹೆಲ್ತ್ಗೆ ಒಳ್ಳೇದಲ್ವಾ ಬೆಳ್ಳುಳ್ಳಿ, ಶುಂಠಿ ಹಾಕೋಬಹುದು. ಸೊ ನಿಮ್ಮ ಸ್ಪೆಷಾಲಿಟಿ ಏನು ಅಡುಗೆನಲ್ಲಿ? ನೀವು ಯಾವ ತುಂಬಾ ಸೂಪರ್ ಅಂತ ಮನೆಯವರೆಲ್ಲ ಮೆಚ್ಕೊಂಡು ತಿನ್ನೋಂಥ ಡಿಶ್ ಯಾವುದು? ಫಸ್ಟ್ ಟೈಮ್ ಮದುವೆ ಆದಮೇಲೆ ಚಿಕನ್ ಮಾಡಿದ್ದೆ. ನೀವು ತಿನ್ನಲ್ಲ ಬಿಡಿ. ಹೆಸರು ಬೇಳೆ ಹಾಕ್ತಾ ಇದ್ದೀನಿ, ಹುರ್ಕೊಂಡು ಬೇಯಿಸ್ಕೊಂಡಿರೋದು. ಓಕೆ. ನನಗೆ ಗೊತ್ತಾಯ್ತು. ಏನು? ನಾ ಹೇಳಲ್ಲ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಓಕೆ. ಇಲ್ಲ ನಾ ಹೇಳದ್ಮೇಲೆ ಹೇಳ್ತೀರಾ? ಇಲ್ಲ, ನಾನೇ ಹೇಳ್ತೀನಿ. ಕರೆಕ್ಟೋ ಇಲ್ವೋ ಅಂತ ಆಮೇಲೆ ನೀವು ಹೇಳಿ. ಇಲ್ಲ ನಾ ಹೇಳೋದೇ ಬೇಡವಾ? ಬೇಡ ಅನ್ಸುತ್ತೆ, ನಾನು ಹೇಳಿ ನೋಡ್ತೀನಿ. ಯಾಕೆಂದ್ರೆ ನಂಗೊಂದು ನೋಡೋಣ, ನಾನು ಇಟ್ಟಿರೋ ಹೆಸರಿಗೆ ನೀವು ಯಾವ ಬೇರೆ ಹೊಸ ನಾಮಕರಣ ಮಾಡ್ತೀರಾ ನೋಡಿ. ಓಕೆ. ಸೊ ಇದು ಎನಿವೇ ಬೆಂದಿರೋದ್ರಿಂದ ಏನು ಜಾಸ್ತಿ ನಾವು ಮಾಡ್ಕೊಳ್ಳೋ, ಸ್ವಲ್ಪ ನೀರು ಇದಾಗ ನೀರು ಹಾಕ್ಬೇಕಾ? ಹಾಕ್ಲಾ? ನೋಡಿ, ಒಂದು ನಿಮಿಷ. 1.5 ಕಪ್ 2.5 ಕಪ್ ನೀರು ಹಾಕ್ಬೇಕು. 1 ಕಪ್ ರವೆಗೆ ಅದ್ರ 1/4 ಕಪ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಓಕೆ, ಇರ್ಲಿ. ಒಂದು ಕಪ್ ರವೆಗೆ 2.5 ಕಪ್ ನೀರು ಹಾಕ್ಬೇಕು. ಓಕೆ. ಸ್ವಲ್ಪ ಕುದಿ ಮಾಡಿದಿರಿ. ಆಮೇಲೆ ಈಗ ಒಂದೊಂದೇ ಟ್ರೈ ಮಾಡ್ತಾ ಇರ್ತೀನಿ ನಿಮ್ಮ ಶೋ ನೋಡ್ಕೊಂಡು. ಸೊ ಇಷ್ಟ ಪಡ್ತಾರ ಯಜಮಾನ್ರೆಲ್ಲ? ಅದೇ ಫಸ್ಟ್ ನನ್ನ ಮೇಲಿನ ಪ್ರಯೋಗ ಅಂತ ಸ್ವಲ್ಪ ಹಿಂದಿಟ್ಟು ಹಾಕಿ ತಿಂತಾರೆ. ಆಮೇಲೆ ತಿಂದ್ಮೇಲೆ ಓಕೆ ಅಂತಾರೆ. ನಮ್ಗೆ ಅದು ಇಂಪಾರ್ಟೆಂಟ್, ಔಟ್ಪುಟ್ ಇಂಪಾರ್ಟೆಂಟ್. ಹೌದು ಅಲ್ವಾ? ಓಕೆ, ನೀರು ಕುದೀತಾ ಇದೆ. ಓಕೆ, ರವೆ ಹಾಕೊಳ್ಳೋಣ. ಹೆಸರು ಹುಡುಕ್ತಾ ಇದ್ದೀನಿ ನಾನು, ಇದಕ್ಕೆ ಏನೆಲ್ಲ ಇಡ್ಬೋದು ಅಂತ. ಏನೇನೋ ಯೋಚನೆ ಮಾಡ್ತಾ ಇರಿ. ತುಂಬಾ ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕಲ್ವಾ? ತುಂಬಾ ಓಡ್ತಾ ಇದೆ ತಲೆ. ಒಂದು ಚಿಕ್ಕ ಬ್ರೇಕ್ ಬೇಕು ಅನ್ನಿಸ್ತಾ ಇದೆ, ತಗೊಂಡ್ ಬಂದ್ಬಿಡ್ಲಾ? ಓಕೆ. ಅಷ್ಟ್ರಲ್ಲಿ ನಾನು ಸ್ವಲ್ಪ ಇದಕ್ಕೆ ನಾಮಕರಣ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ. ವೀಕ್ಷಕರೇ, ಇದೇನೋ ರವೆದೇನೋ ಬ್ಲಾ 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 ರೆಡಿ ಆಗ್ತದೆ. ಅಷ್ಟರಲ್ಲಿ ಈ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ವಿರಾಮ ಚಿಕ್ಕದು ತಗೊಂಡು ಬಂದ್ಬಿಡಿ. ಸೊ ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಮನೆ ಅಡುಗೆ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮನೆ ಅಡುಗೆ. ಆ್ಯಂಡ್ ನನ್ನ ಜೊತೆ ಇದ್ದಾರೆ ಶ್ರುತಿ ಅವರು. ಇನ್ನೂ ಸರ್ಪ್ರೈಸ್ ನೇಮ್ಲೆಸ್ ಡಿಶ್ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಆಗಿದ್ಯಾ? ಆಗಿದೆ. ನೀವೇನೋ ಮರ್ತ್ರಿ ಅಂತ ಅನಿಸ್ತಾ ಅಲ್ವಾ? ಇಲ್ಲ. ಅನಿಸ್ತಿಲ್ವಾ? ಇಲ್ಲ. ಏನು ಹಂಗಾರೆ ಬೇಡ ಬಿಡಿ. ಸ್ವಲ್ಪ ಸ್ಪೂನ್ ಕೊಡ್ತೀರಾ? ಒಂದು ಸ್ಪೂನ್ ನೋಡಿ, ಈ ಪಾಯಿಂಟಿಗೆ ಬಂದ್ರಿ. ನಾನು ಆ್ಯಕ್ಚುಲಿ ಅದನ್ನ ಮರ್ತಿದ್ದೀರಾ, ಮುಂಚೆನೇ ಹಾಕಬೇಕಿತ್ತು ಅಂತ ಅನ್ಕೊಂಡೆ. ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಓಕೆ. ರವೆಗೆ ಉಪ್ಪು ಸ್ವಲ್ಪ ಕಮ್ಮಿ ಹಿಡಿಯತ್ತಲ್ಲ? ಹೌದು. ಉಪ್ಪು ಜಾಸ್ತಿ ತಿಂದರೆ ನೀರು ಜಾಸ್ತಿ ಕುಡಿಸುತ್ತಲ್ವಾ? ಹೌದು, ಖಂಡಿತ. ಈಗ ಇದಾಗಿದೆ.
ಹೌದು ಹೇ ಹೇ ಅಷ್ಟೇ. ಸರಿ, ಹಾಗಾದ್ರೆ ನಾನು ಇದಕ್ಕೆ ಬೇರೆ ಏನು ಸ್ಪೆಷಲ್ ಇಡಲ್ಲ. ರವೆ, ಹೆಸರು ಬೇಳೆ, ಉಪ್ಪಿಟ್ಟು. ಹೌದಾ? ಹಾಂ, ಓಕೆ, ಅದೇ ಇಡೋಣ ಬಿಡಿ. ಅಯ್ಯೋ ಸೋದ್ನಾ. ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಹಾಂ ಕೊಡಿ. ಸ್ಟವ್ ಆಫ್ ಮಾಡ್ತೀರಾ? ಇದಿಷ್ಟೇ ಅಂಟಂಟಾಗಿರುತ್ತಾ ಇದು? ಓಕೆ, ಇದಕ್ಕೀಗ ಆಹಾ ಕಾಯಿ ತುರಿ ಹಾಕೋಣ ಗಾರ್ನಿಷಿಂಗ್ಗೆ. ಆಹಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಏ ಇದಕ್ಕೆ ರವೆ ಪೊಂಗಲ್ ಅಂತ ಹೆಸರಿಟ್ರೆ ಹಿಂಗಿರುತ್ತೆ. ಎಸ್, ವೆರಿ ಗುಡ್. ವೆರಿ ಗುಡ್. ಪಾಸಾ? ಹಾಂ ಏ ನಿಜ ಹೇಳಿ, ನೀವೇನಂತ ಇಟ್ಟಿದ್ರಿ? ಹೌದು, ಅದೇನೆ ತಗೊಳ್ಳಿ. ಏನೋ ನೀವು ಹೇಳಿದ ಸ್ಟೈಲ್ ನೋಡಿ ನನಗೋಸ್ಕರ ಏನೋ ಹೂ ಅನ್ನಂಗಿದೆ. ಇಲ್ಲ, ಆ್ಯಕ್ಚುಲಿ ಇದು ರವೆ ಪೊಂಗಲ್. ನಿಜನಾ? ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿದೆ. ಓಕೆ, ರವೆ ಪೊಂಗಲ್ ರೆಡಿ. ನಿಮ್ಮ ಮುಂದೆನೇ ಒಂದು ಟೇಸ್ಟ್ ಮಾಡಿ ಹೇಳಿ. ತುಪ್ಪ ಹಾಕ್ಬಿಡ್ತೀನಿ. ಟೇಸ್ಟ್ ನೋಡ್ಬಿಡ್ಲಾ? ಓ ಎಸ್. ರವೆ ಪೊಂಗಲ್ ಕರೆಕ್ಟಾಗಿ ಹೆಸರಿಟ್ಟಿದ್ದೀನಿ ನೋಡಿ. ಇದನ್ನ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಆಮೇಲೆ ಇದನ್ನ ಟೇಸ್ಟ್ ನೋಡ್ಬಿಟ್ಟು ಹೇಗಿತ್ತು ಅಂತ ಹೇಳ್ತೀನಿ. ರವೆ ಪೊಂಗಲ್ ಮಾಡುವ ವಿಧಾನ: ಮೊದಲು ಪ್ಯಾನಿಗೆ ರವೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಕರಿಬೇವು, ಚಕ್ಕೆ, ಲವಂಗ, ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಬೇಯಿಸಿದ ಹೆಸರು ಬೇಳೆ, ನೀರು, ರವೆ ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಸರ್ವಿಂಗ್ ಬೌಲಿಗೆ ಹಾಕಿ ಕೊನೆಗೆ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ರವೆ ಪೊಂಗಲ್ ಸವಿಯಲು ಸಿದ್ಧ. ಸೊ ಟೇಸ್ಟ್ ನೋಡ್ಬಿಡ್ತೀನಿ. ಅಯ್ಯಪ್ಪ, ಹೇಗಿದೆ? ಏನು ಹೆಸರು ಬೇಳೆ ಒಂದು ಹಾಕಿರೋದ್ರಿಂದ ಎಷ್ಟು ಡಿಫ್ರೆನ್ಸ್ ಇದೆ. ಉಪ್ಪಿಟ್ಟು ಥರ ಇಲ್ಲ. ಹೌದು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಂತ ಹೋಗೋಕ್ಕಾಗಲ್ಲ, ಇನ್ನೊಂದು ರೆಸಿಪಿ ಮಾಡಿಕೊಟ್ಟೆ ಹೋಗಬೇಕಾಗತ್ತೆ. ಓಕೆ ಓಕೆ. ಸೊ ಓಕೆ ಓಕೆ, ಏನು ಮಾಡ್ಕೊಡ್ತೀರಾ ನೆಕ್ಸ್ಟ್ ರೆಸಿಪಿ? ಏನು ನಮಗೆ? ಸಬ್ಸಿಗೆ ಸೊಪ್ಪಿನ ಬೇಳೆ ಪರೋಟ. ಸೊಪ್ಸಿಗೆ ಸೊಪ್ಪಿನ ಬೇಳೆ ಪರೋಟನ? ಏನೋ ತುಂಬಾ ಹೆಲ್ತಿಯಾಗಿ ಅನಿಸ್ತಾ ಇದೆ. ಹೌದು. ಸೊ ಏನೇನು ಹಾಕ್ತೀರಾ ಸೊಪ್ಸಿಗೆ ಸೊಪ್ಪಿನ ಬೇಳೆ ಪರೋಟಕ್ಕೆ? ನೆನೆಸಿರೋ ಕಡಲೆಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಮೈದಾ ಹಿಟ್ಟು, ಓಕೆ, ರವೆ, ಉಪ್ಪು, ಸಬ್ಬಕ್ಕಿ ಸೊಪ್ಪು, ಓಕೆ, ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು, ತುಪ್ಪ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಹೇಳಿ. ಓಕೆ, ಸೊ ನಿಮ್ಗೊಂದು ಬೌಲ್ ಕೊಟ್ಬಿಡ್ಲಾ ಈಗ? ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕಾ? ಫಸ್ಟ್ ಮೈದಾ ಹಿಟ್ಟು ಹಾಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು. 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ರವೆ, ನಾನು 2 ಸ್ಪೂನ್ ಹಾಕೊಂತ ಆ ಇದ್ದೀನಿ. ಬೇಳೆನ ಹಾಗೆ ಹಾಕೋದಾ? ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಓ, ಸ್ವಲ್ಪ ನೀರು ಕೊಡಿ. ನೀರು, ಓಕೆ. ಹಾಕ್ಲಾ? ಇದನ್ನ ಕೈಯಲ್ಲೇ ಕಲಿಸ್ಕೊಳ್ಳೋಣ. ಸಾಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೀರು ಬೇಕಾಗತ್ತಲ್ಲ? ನೋಡೋಣ ಸ್ವಲ್ಪ. ಇದು ಇವತ್ತೇ ಮಾಡ್ತಾ ಇರೋದಾ ಅಥವಾ ಮನೇಲಿ ಮಾಡಿದ್ದೀರಾ? ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ್ದೀರಾ? ಚೆನ್ನಾಗಿ ಬಂದಿತ್ತು? ಹಾಂ, ಚೆನ್ನಾಗಿ ಆಗಿದೆಯಾ ಅದು? ಸಾಕಲ್ಲ? ಸಾಕು. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆನಕ್ಕೆ ಇಟ್ಬಿಡೋಣ. ಓ ಓಕೆ. ಎಷ್ಟು ಹೊತ್ತು ನೆನಿಬೇಕು? ಅದು ನಾವದು ಪೇಸ್ಟ್ ಮಾಡ್ಕೊಳ್ಳೋ ಅಷ್ಟು. ಓ ಅಷ್ಟೇ ಸಾಕಾ? ಓಕೆ ಓಕೆ ಓಕೆ, ಸಾಕು. ಮಿಕ್ಸಿ ಜಾರ್ ಕೊಡ್ತೀರಾ? ಹಾಂ ಶೂರ್. ನಿಮ್ಗೊಂದು ಮಿಕ್ಸಿ ಜಾರ್ ಕೇಳಿದ್ರಿ ಅಲ್ಲ? ಹಾಂ, ತಗೊಳ್ಳಿ. ಸೊ ನೆನ್ಸ್ಕೊಂಡಿರೋ ಎಲ್ಲ ಬೇಳೆಗಳು ಹಾಕಿ ರುಬ್ಬೋದು. ಹೌದು. ಎಲ್ಲಿ ಕಲ್ತಿದ್ದು? ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಹಸಿಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಖಾರ ಏನಾದರೂ ಬೇಕಾ ಜಾಸ್ತಿ? ಸಾಕು. ಸಾಕಾ? ಸ್ವಲ್ಪ ಹಾಕ್ಲಾ? ಎಲ್ಲ ಹಾಕ್ಕೊಂಡಿದ್ದೀನಿ. ಬೇಳೆ ಮತ್ತು ಸಬ್ಸಿಗೆ, ಸಾರಿ ಉಪ್ಪು, ಓಕೆ, ಹಸಿಮೆಣಸಿನ್ಕಾಯಿ. ಓಕೆ. ಸೊ ನೀರು ಹಾಕ್ಕೊಂಡು ರುಬ್ಬೋಣ ಅದನ್ನ? ಫಸ್ಟ್ ಹಾಗೆ ಮಾಡಿ ರುಬ್ಬೋಣ, ಆಮೇಲೆ ನೀರು ಹಾಕಿ. ಓಕೆ, ಕೊಡಿ, ನಾನು ರುಬ್ಕೊಂಡ್ಬರ್ತೀನಿ. ತರ್ತರಿ ಆಗಿರಲಿ. ಓಕೆ. ಇದಕ್ಕೆ ನೀರು ಬೇಕಾ ನೋಡಿ ಇನ್ನೊಂದ್ಸಲ?
ಬೇಡ ಸಾಕು ಸಾಕು ರುಬ್ಬಿದ ಸಾಕ? ಸಾಕು ಸಾಕು. ಓಕೆ ಸೂಪರ್. ಈಗ ಒಂದು ಬೌಲ್ ಕೊಡಿ. ಹಾ ತಗೊಳ್ಳಿ. ಇದನ್ನೊಂದು ಬೌಲಿಗೆ ಹಾಕೊಳ್ಳೋಣ. ಹಾ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕೊಳ್ಳೋಣ. ಓಹೋ ಓಕೆ. ಸ್ವಲ್ಪ ಉಪ್ಪು. ಅದಕ್ಕೆ ಅಂಡ್ ಸೊಪ್ಪುಗಳು ಅಷ್ಟೇ, ಬೇರೆ ಯಾವುದೇ ಸೊಪ್ಪು ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಹಾಕೋಬಹುದು, ನಮ್ಗೆ ಯಾವ್ದು ಬೇಕೋ ಆ ಥರ ಹಾಕೋಬಹುದು. ಅಂದ್ರೆ ಮಕ್ಕಳು ತಿನ್ನೋದಿಲ್ವಲ್ಲ, ಅವರಿಗೋಸ್ಕರ ಏನಾದರೂ ಮಾಡಲೇಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ. ಓಕೆ. ನಿಮ್ಮನೇಲಿ ಖಾರ ಜಾಸ್ತಿನಾ ಸ್ವೀಟ್ ಜಾಸ್ತಿನಾ? ಖಾರನೂ ತಿನ್ನೋದಿಲ್ಲ, ಸ್ವೀಟು ತಿನ್ನೋದಿಲ್ಲ. ಖಾರ ಲೈಟ್ ಆಗಿರ್ಬೇಕು. ಹೊಟ್ಟೆಗೆ ಏನ್ ಮಾಡ್ತೀರಾ? ಲೈಟಾಗಿ ಖಾರ ಮಾಡ್ಕೊಂಡು ಹಂಗೆ. ಅಂದ್ರೆ ನನಗೆ ಸ್ವೀಟ್ ಜಾಸ್ತಿ ಇಷ್ಟ. ಹಸ್ಬೆಂಡ್ ಅಷ್ಟು ತಿನ್ನೋದಿಲ್ಲ. ಓಕೆ. ಹಾಗಾಗಿ ಮಾಡಬೇಕು. ಏನ್ ಮಾಡ್ತಾರೆ ನಿಮ್ಮ ಹಸ್ಬೆಂಡು? ಅವರು ಬಿರ್ಲಾ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ಇದು ಮಿಕ್ಸ್ ಆಗಿದೆ. ಸೈಡಿಗೆ ಇಟ್ಕೊಳ್ಳೋಣ. ಓಕೆ. ಚಪಾತಿ ಮಣೆ ಕೊಡ್ತೀರಾ? ಹಾ ಶೋರ್. ನೋಡಿ ಅದಕ್ಕೆ ಬಂದಿದೆ. ಓಕೆ. ಇದನ್ನ ಚಪಾತಿ ತರ ಮಾಡ್ಕೋಬೇಕು. ಲಟ್ಟಣಿಗೆ ಕೊಡಿ. ಶೋರ್, ಬಟ್ ಅದಕ್ಕೂ ಮುಂಚೆ ತವಾ ಇಟ್ಕೊಂಡ್ಬಿಡ್ಬೋದಲ್ವಾ? ಯಾಕೆಂದ್ರೆ ಅಷ್ಟರಲ್ಲಿ ಕಾಯುತ್ತೆ. ಓಕೆ. ಚಪಾತಿ ತರ ಮಾಡ್ಕೋಬೇಕು. ಯಾವತ್ತಾದ್ರೂ ನಿಮ್ಮ ಯಜಮಾನ್ರ ಮೇಲೆ ಏನಾದರೂ ಪ್ರಯೋಗ ಮಾಡಿದ್ದೀರಾ? ಛೇ ಛೇ, ನಾನು ನಿಮ್ಮ ಥರ ಅಂತ ಅನ್ಕೊಂಡ್ರ? ನಮ್ಗೆ ಆ ಭಾಗ್ಯನೇ ಇಲ್ವೇ? ನಮ್ಗೆ ಭಾಗ್ಯ ಬೇಡವೂ ಬೇಡವೇ? ಒಂದ್ಸರಿ ಏನಾದರೂ? ಇಲ್ಲ, ಫಸ್ಟ್ ನೀವು ಹೊಡೆದ್ಬಿಟ್ಟು ಹೆಂಗಿತ್ತು ಅಂತ ಹೇಳಿ, ಆಮೇಲೆ ನೋಡೋಣ. ಒಂದಾಗಿದೆ. ಓಕೆ. ಒಂದು ಪ್ಲೇಟ್ ಕೊಡ್ತೀರಾ? ಶೋರ್. ಓಕೆ. ಒಂದಾಗಿದೆ, ಇನ್ನೊಂದು ಮಾಡ್ಕೊಳ್ಳೋಣ. ಶೋರ್. ನೀವು ಮನೇಲಿ ಮಾಡ್ತಾ ಇರ್ತೀರಾ ಪರಾಟಾನ? ಓಕೆ, ಯಾ ಮಾಡ್ತೀನಿ, ಬಟ್ ಈ ತರ ಪರಾಟ ಮಾಡಲ್ಲ. ಆಲೂ ಪರಾಟ ಮಾಡ್ತೀವಿ, ಮೇಥಿ ಪರಾಟ ಮಾಡ್ತೀವಿ. ಓಕೆ. ಬಟ್ ಸೊಪ್ಸಿಗೆ ಸೊಪ್ಪು ಅಂಡ್ ಬೇಳೆ ಹಾಕಿ ಯಾವತ್ತೂ ಟ್ರೈ ಮಾಡಿಲ್ಲ. ಇದನ್ನ ಟ್ರೈ ಮಾಡಿ ಇವತ್ತು ಮನೇಲಿ. ಖಂಡಿತ. ನೀವು ಇದು ಸ್ಪ್ರೆಡ್ ಮಾಡ್ಕೊಳ್ತಾ ಇರಿ, ಅಷ್ಟರಲ್ಲಿ ನಾನು ಒಂದು ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಓಕೆ ವೀಕ್ಷಕರೇ, ಒಳ್ಳೆ ಪರಾಟ ರೆಡಿ ಆಗ್ತಾ ಇದೆ. ಬಟ್ ಇದು ರೆಡಿ ಆಗೋಕ್ಕೂ ಮುಂಚೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡುಗೆ. ಅಂಡ್ ಇಲ್ಲಿ ರೆಡಿ ಆಗ್ತಾ ಇದೆ ಒಳ್ಳೆ ಬೇಳೆ ಅಂಡ್ ಸಬ್ಸಿಗೆ ಸೊಪ್ಪು ಹಾಕಿರುವಂತಹ ಪರಾಟ. ಆಯ್ತಾ? ಈಗ ಒಂದ್ಸರಿ ಮೇಲೆ ಲಟ್ಟಿಸ್ಕೊಂಡ್ಬಿಡೋಣ. ಓಕೆ. ಸೊ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸಖತ್ ಸಾಫ್ಟ್ ಇರುತ್ತಲ್ಲ ಇದು? ಹೌದು, ತುಂಬಾ ಹುಷಾರಾಗಿ ಮಾಡಬೇಕು. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಫ್ರೀ ಟೈಮಲ್ಲಿ ಹಾಡು ಹೇಳ್ಕೊತಾ ಇರ್ತೀನಿ, ಮ್ಯೂಸಿಕ್ ಕೇಳ್ತೀನಿ ಜಾಸ್ತಿ. ಓಕೆ. ಆ್ಯಂಡ್ ನಮ್ಮ ಅತ್ತೆ ಮಾವನ ಜೊತೆ ಚೆನ್ನಾಗಿ ಕುತ್ಕೊಂಡು ಹರಟೆ ಹೊಡಿತೀನಿ. ಸೊ ಮನೇಲಿದ್ರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಆ್ಯಕ್ಚುಲಿ. ಓಕೆ. ನನಗೋಸ್ಕರ ಯಾವ್ದಾರು ಹಾಡು ಹೇಳ್ತೀರಾ? ಅಶ್ಯೋ, ಹೇಳಿದ್ದೆ ತಪ್ಪಾಯ್ತಲ್ಲಪ್ಪ. ಯಾವುದು ನಿಮ್ಮ ಇತ್ತೀಚಿನ ಫೇವ್ರೆಟ್ ಸಾಂಗು? ಯಾವುದಾದ್ರೂ ಆಯಿತು. ಫೇವ್ರೆಟ್ ಹೀರೋ ಇಲ್ಲ, ಫೇವ್ರೆಟ್ ಹೀರೋಯಿನ್ ಇಲ್ಲ, ಫೇವ್ರೆಟ್ ಸಾಂಗು ಹಳೇದು ಯಾವ್ದು? ಫೇವ್ರೇಟ್ ಅಂತ ಇದ್ರೆ ಬೇರೆಯವ್ರನ್ನ ಇಷ್ಟಪಡೋದಕ್ಕಾಗಲ್ಲ. ಹಾಗೆ. ಹೌದಾ? ಅದಕ್ಕೆ ಫೇವ್ರೇಟ್ ನೀವು ಎಟ್ ಎ ಟೈಮ್ ಒಬ್ಬರನ್ನ ಮಾತ್ರ ಇಷ್ಟಪಡ್ತೀರಾ? ಆ ಥರ ಏನಿಲ್ಲ. ಹೇಳದ್ನಲ್ಲ, ಆಕ್ಟಿಂಗ್ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರ ಇಷ್ಟ. ಓಕೆ. ಸೊ ಹಳೆ ಹಾಡುಗಳು ಯಾವ್ದಾದ್ರು ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ಓಕೆ. ಸೊ ಹಳೆ ಹಾಡು ಯಾವ್ದಾದ್ರು ಹಾಡಲ್ಲ? ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ. ಹಾಡು ಆಯ್ತು, ಪರಾಟ ಆಯ್ತು. ಓಕೆ. ಸೊ ನೀವು ಅದೇ ಪ್ಲೇಟಿಗೆ ಹಾಕೊಂಡ್ಬಿಡ್ಬೋದು ಅನ್ಸುತ್ತೆ. ಓಕೆ. ಇಷ್ಟ ಅಂತ ಈ ರೇಂಜ್ಗೆ ಹಾಕೊಟ್ಬಿಟ್ರೆ ಸಬ್ಸಿಗೆ ಸೊಪ್ಪಿನ ಹೆಲ್ತಿ ಪರೋಟ ರೆಡಿ.
ಥ್ಯಾಂಕ್ ಯು ಸೋ ಮಚ್. ನಿಮ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಖಂಡಿತ ಬಿಸಿಗೆ ತುಪ್ಪ ಹಿಂಗೆ ಕರಗ್ತಾ ಇದೆಯಲ್ಲ? ಇದೆ. ಎನಿವೆ ಸೊಪ್ಪಿನ ಹೆಲ್ತಿ ಪರಾಟ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡಿ. ಫಟಾಫಟ್ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಿಡ್ತೀನಿ. ಸೊಪ್ಪಿನ ಹೆಲ್ತಿ ಪರಾಟ ಮಾಡುವ ವಿಧಾನ ಬರ್ಕೊಳ್ಳಿ. ಮೊದಲು ಒಂದು ಬೌಲ್ಗೆ ಮೈದಾ ಹಿಟ್ಟು, ರವೆ, ಉಪ್ಪು ಹಾಗೂ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ನೆನೆಸಿದ ಬೇಳೆಗಳು, ಹಸಿಮೆಣಸಿನಕಾಯಿ, ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿ ಹೆಚ್ಚಿದ ಸಬ್ಸಿಗೆ ಸೊಪ್ಪನ್ನು ಹಾಕಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿ. ನಂತರ ಕಲಿಸಿದ ಮೈದಾ ಹಿಟ್ಟಿನ ಮಿಶ್ರಣವನ್ನು ಚಪಾತಿ ರೀತಿ ಲಟ್ಟಿಸಿ ಸಬ್ಸಿಗೆ ಸೊಪ್ಪಿನ ಮಿಶ್ರಣವನ್ನು ಅದರ ಮೇಲಿಟ್ಟು ಮತ್ತೊಂದು ಚಪಾತಿಯನ್ನು ಇಟ್ಟು ಸ್ವಲ್ಪ ತೆಳ್ಳಗೆ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿದರೆ ಸಬ್ಸಿಗೆ ಸೊಪ್ಪಿನ ಹೆಲ್ತಿ ಪರೋಟ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ನೋಡಿದ್ದಾರೆ, ಈಗ ಟೇಸ್ಟ್ ನೋಡ್ಬಿಟ್ಟು ಪ್ಲೀಸ್ ನೀವು ಒಂದು ಪೀಸ್ ತಗೊಳ್ಳಿ. ನೀವು ಫಸ್ಟ್ ನೋಡಿ. ಇರ್ಲಿ ಪರವಾಗಿಲ್ಲ, ನೀವು first ನೋಡಿ. ನನಗೋಸ್ಕರ. ಇಲ್ಲ, ನಾನು ಮಾಡಿರೋದಲ್ವಾ, ಫಸ್ಟ್ ನೀವು ನೋಡಿ. ಓಕೆ, ಸಮಾಧಾನ. ಟೇಸ್ಟ್ ನೋಡ್ಲಾ? ಖಾರ ಕರೆಕ್ಟ್ ಆಗಿದೆಯಾ? ಆಹಾ, ಎಷ್ಟು ಬೇಗ ಅಷ್ಟೇ ಖಾರ, ಉಪ್ಪು ಎಲ್ಲ. ದಪ್ಪ ಇದೆ ಪರೋಟ. ಹೌದು, ಅದು ಫಿಲ್ಲಿಂಗ್ ಮಾಡೋದು ಒಳಗೆ ಹೋಗೋ ಹೊತ್ತಿಗೆ ಒಂದು ಪೀಸ್ಗೆ ಒಂಥರ ಫುಲ್ ಆಗೋಗಿದೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಎರಡು ಒಳ್ಳೊಳ್ಳೆ ರೆಸಿಪೀಸ್ನ ತೋರಿಸ್ಕೊಟ್ಟಿದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೈ ಚಳಿ ಎಲ್ಲ ಬಿಟ್ಟು ನಮ್ಮ ಕ್ಯಾಮ್ರಾ ಮುಂದೆ ಎಷ್ಟು ಧೈರ್ಯವಾಗಿ ಮಾಡಿಕೊಟ್ರಿ, ನಮಗೆ ತೋರಿಸ್ಕೊಟ್ರಿ. ಆ್ಯಂಡ್ ಐಮ್ ಶ್ಯೂರ್ ನಮ್ಮ ಬೇರೆ ವ್ಯೂವರ್ಸ್ ಕೂಡ ಇದನ್ನು ಟ್ರೈ ಮಾಡ್ತಾರೆ ಅಂತ. ನಾನಂತೂ ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ಶ್ರುತಿಯವರೇ, ನಿಮಗೋಸ್ಕರ ಈ ಬೊಕ್ಕೆ. ಥ್ಯಾಂಕ್ ಯು. ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇವತ್ತಿನ ಸಂಚಿಕೆ ಇಷ್ಟ ಆಯ್ತಾ? ಪರಾಟ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಮಸ್ಟ್ ರಿಯಲಿ ಥ್ಯಾಂಕ್ ಶ್ರುತಿ. ಇದೇ ಥರ ನಿಮ್ಮದು ಏನಾದರೂ ರೆಸಿಪೀಸ್ ಇದ್ದರೆ ಬರೆದು ಕಳಿಸಿ ಬನ್ನಿ. ಓಕೆ, ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಮನೆ ಅಡಿಗೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ